ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಕೊಳೆತ ಮತ್ತು ನಗ್ನ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಬೆಂಗಳೂರಿನ ಆಡುಗೋಡಿಯ ಬಾಡಿಗೆ ಮನೆಯಲ್ಲಿ ಶವ ಪತ್ತೆಯಾಗಿದೆ. ಕೊಳೆತ ಹಾಗೆ ನಗ್ನ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿರುವಂಥದ್ದು ಸಾಕಷ್ಟು ಅನುಮಾನವನ್ನ ಹುಟ್ಟುಹಾಕಿದೆ. ಅನುಮಾನಾಸ್ಪದ ರೀತಿಯಲ್ಲಿ 34 ವರ್ಷದ ಪೂಜಾ ದತ್ತ ಶವವಾಗಿ ಪತ್ತೆಯಾಗಿರುವಂಥದ್ದು. ಜಾರ್ಖಂಡ್ನ ಧನ್ಬಾದ್ ಸಮೀಪದ ಹಿರಾಪುರ ನಿವಾಸಿ ಇವರು. ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೂಜಾ ಬಾಡಿಗೆ ಮನೆಯಲ್ಲಿ ಪತ್ತೆಯಾಗಿರುವ ಯುವತಿಯ ಮೃತದೇಹ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಈಗಾಗಲೇ ಕೊಳೆತ ಸ್ಥಿತಿಯಲ್ಲಿ ಹಾಗೆ ನಗ್ನ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿರುವಂಥದ್ದು. ಆಗಲೇ ಒಂದು 2-3 ದಿನ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅದು ಕೂಡ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿರೋದ್ರಿಂದಾಗಿ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ. ಬೆಂಗಳೂರಿನ ಆಡುಗೋಡಿಯ ಬಾಡಿಗೆ ಮನೆಯಲ್ಲಿ ಈ ಶವ ಪತ್ತೆಯಾಗಿರುವಂಥದ್ದು. 34 ವರ್ಷದ ಪೂಜಾ ದತ್ತ ಶವವಾಗಿ ಪತ್ತೆಯಾಗಿರುವಂಥದ್ದು. ಜಾರ್ಖಂಡ್ನ ಧನ್ಬಾದ್ ಸಮೀಪದ ಹಿರಾಪುರ ನಿವಾಸಿ ಅನ್ನೋದು ಗೊತ್ತಾಗಿದೆ. ಇವರು ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಾಡಿಗೆ ಮನೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೃತದೇಹ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಲಾಗ್ತಾ ಇದೆ. ಈಕೆ ಹಿನ್ನೆಲೆಯನ್ನು ಹುಡುಕ್ತಂಥ ಸಂದರ್ಭದಲ್ಲಿ ಈಕೆ ಖಾಸಗಿ ಕಂಪನಿಯಲ್ಲಿ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಜಾರ್ಖಂಡ್ನ ಮೂಲದವರು, ಜಾರ್ಖಂಡ್ನ ಧನ್ಬಾದ್ ಸಮೀಪದ ಹೀರಾಪುರ ನಿವಾಸಿ. ಒಬ್ಬ ಯುವಕ ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ದ. TV9ಗೆ ಪೂಜಾ ಮನೆಯ ಮಾಲಕಿ ಜಾನಕಮ್ಮ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. 3 ವರ್ಷದ ಹಿಂದೆ ಬಾಡಿಗೆಗೆ ಬಂದು ವಾಸ ಇದ್ರು. ಆಕೆ ಅವಿವಾಹಿತೆ. ಒಬ್ಬ ಯುವಕ ಬಂದು ಹೋಗ್ತಾ ಇದ್ದ. ಆ ಯುವಕನೊಂದಿಗೆ ಆಗಾಗ ಆಕೆ ಜಗಳ ಮಾಡ್ತಾ ಇದ್ಲು. ಆಕೆಗಿನ್ನೂ ಮದುವೆ ಆಗಿರ್ಲಿಲ್ಲ, ಆದರೆ ಒಬ್ಬ ಯುವಕ ಬಂದು ಹೋಗ್ತಾ ಇದ್ದ. ಅವರು ಆಗಾಗ ಜಗಳ ಕೂಡ ಆಡ್ತಾ ಇದ್ರು. ಕೊನೆ ಬಾರಿ ಕಳೆದ ಗುರುವಾರ ಪೂಜಾಳನ್ನ ನೋಡಿದ್ದೆ ಅಂತ ಮನೆಯ ಓನರ್ ಹೇಳಿದ್ದಾರೆ. ನೆರೆ ಮನೆಯಲ್ಲಿ ಬಾಡಿಗೆ ಇರುವ ಯುವಕರು ಹೇಳಿದ್ರು. ಶವ ಕೊಳೆತ ವಾಸನೆ ಬರ್ತಾ ಇದ್ದಿದ್ರಿಂದ ಬಾಗಿಲನ್ನ ಒಡೆದ್ವಿ ಅಂತ ಓನರ್ ಹೇಳಿರುವಂಥದ್ದು. ಬೆತ್ತಲಾಗಿ ರಕ್ತದ ಮಡುವಿನಲ್ಲಿ ಮೃತದೇಹ ಬಿದ್ದಿತ್ತು. ಇದು TV9ಗೆ ಮನೆಯ ಮಾಲಕಿ ಜಾನಕಮ್ಮ ಹೇಳಿಕೆಯನ್ನು ಕೊಟ್ಟರು. ಹಾಗಾದ್ರೆ ಜಾನಕಮ್ಮ ಏನ್ ಹೇಳಿದ್ದಾರೆ? ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಮೇಡಮ್, ಎಷ್ಟು ವರ್ಷಗಳಿಂದ ಬಾಡಿಗೆಗಿದ್ರು ಅವರು? ಇವತ್ತು ಹೇಗೆ ಗೊತ್ತಾಯ್ತು ವಿಚಾರ ಇದು? ಇಲ್ಲಿ 3 ವರ್ಷದಿಂದ ಬಾಡಿಗೆ ಇದ್ದಾರೆ. 3 ವರ್ಷದಿಂದ ಇದ್ದಾರೆ. ಬಾಷ್ ಕಂಪ್ನಿಗೇನೋ ಹೋಗ್ತಿದ್ದಾಳೆ ಅನ್ಸುತ್ತೆ ಸರ್. ಆಕೆ ಅವಳು ಮನೆಯಲ್ಲೇ ಇದು ಮಾಡ್ತಿದ್ದಾಳೆ ಅನ್ಸುತ್ತೆ. ಹೌದು. ಈಗ ಅವ್ರ ದೇಹ ಈ ರೀತಿಯಾಗಿ ಪತ್ತೆ ಆಗಿರೋದು ಯಾರು ಹೇಳಿದ್ರು ನಿಮ್ಗೆ? ಯಾರು ಪಕ್ಕದ ಮನೆ ಹೊಸ್ದಾಗಿ ಬಂದಿದ್ದಾರೆ ಅವರಿಬ್ರು ಬ್ಯಾಚುಲರ್ ಹುಡುಗರು. ಅವ್ರು ಬಂದು ಮೇಡಮ್ ಏನೋ ಸ್ಮೆಲ್ ಹೊಡಿತಿದೆ ಅಂದ್ರು. ನಾವು ಬಂದು ಕೂಡಲೇ ಹಾಗೆ ನೋಡಿದ್ರೆ ಸ್ಮೆಲ್ ಹೊಡಿತಾ ಇತ್ತು. ನೋಡಿದ್ರೆ ಏನೋ ಇದು ಮನುಷ್ಯರದ್ದು ವಾಸನೆ ಹೊಡಿಯುತ್ತಲ್ವಾ. ಈ ಪಾರಿವಾಳ ಸತ್ರ ಬೇರೆ ಸ್ಮೆಲ್ ಇರುತ್ತೆ, ಅದು ಇದು ಸ್ಮೆಲ್ ಒಂಥರ ಇತ್ತಲ್ವಾ. ಆ ಮೆಟ್ಲತ್ತು ಏಟ್ಕೆರೆ ವಾಸನೆ ಗೊತ್ತಾಗೋಯ್ತು. ಅದಕ್ಕೆ ಇಮಿಡಿಯೇಟ್ಲಿ ಪೊಲೀಸವ್ರಿಗೆ ಫೋನ್ ಮಾಡಿ ಅಂತ ನಾವು ಇದು ಮಾಡಿದ್ವಿ ಸರ್. ನಾವು ದೇಹದಲ್ಲಿ ಯಾವುದೇ ರೀತಿ ಬಟ್ಟೆಗಳಿರಲಿಲ್ಲ, ಕಟ್ ಮಾಡಿರುವಂಥ ಕುಯ್ದಿರುವಂಥ ಮಾರ್ಕ್ಗಳು ಕೂಡ ಇದೆ ಅಂತ ದೇಹದ ಮೇಲೆ. ಸರ್ ಅವಳೇ ಮಾಡ್ಕೊಂಡಿದ್ದಾಳೆ ಸರ್. 3 ಬೋಲ್ಟ್ ಹಾಕೊಂಡಿದ್ದಾಳಲ್ಲ ಸರ್, ಲಾಕ್ ಹಾಕೊಂಡಿದ್ದಾಳೆ, ಡೋರ್ ಲಾಕ್ ಹಾಕೊಂಡಿದ್ದಾಳೆ, ಮತ್ತೆ 3 ಚಿಲ್ಕ ಹಾಕೊಂಡಿದ್ದಾಳೆ. ಹೆಂಗ್ ತೆಗೆದ್ರಿ ಡೋರ್ನ ನೀವು? ಈಗ ಅವ್ರನ್ನ ಕರ್ಸಿದ್ವಿ ನಾವು. ಡೋರ್ ಲಾಕ್ ಅವರು ರಿಪೇರಿ ಮಾಡ್ತಾರಲ್ಲ, ಅವ್ರನ್ನ ಕರ್ಸಿದ್ವಿ ನಾವು. ಸುತ್ತಿಗೆ ತಗೊಂಡು ಹೊಡಿದ್ರಂತೆ ಸರ್. ಓಪನ್ ಮಾಡ್ತಾರೆ ಮನೆ ಒಳಗಡೆ ಒಳಭಾಗದಾಗ ಯಾರಾದ್ರೂ ಬರ್ದು ಹೋಗ್ತಿದ್ರಾ ಇತ್ತೀಚೆಗೆ? ಯಾರೋ ಒಂದು ಫ್ರೆಂಡ್ ಹುಡುಗ, ಬ್ಯಾಚುಲರ್ ಹುಡುಗ ಏನೋ ಬರೋನು, ಅವನ ಜೊತೆಲಿ ಅವಳು ಗಲಾಟೆ ಮಾಡೋದು. ವಾಯ್ಸು ದೊಡ್ಡ ಸ್ಪೀಕರ್ ಇಟ್ಕೊಂಡಿದ್ಲು. ಆ ದೊಡ್ಡ ಸ್ಪೀಕರಲ್ಲಿ ಜೋರಾಗಿ ವಾಯ್ಸ್ ಕೇಳಿಸೋದು ನಮಗೆ. ಅದೊಂದು ಗೊತ್ತಾಗೋದು ಸರ್ ನಮಗೆ. ನಿಮ್ಮ ಹತ್ರ ಏನು ಯಾವುದೇ ವಿಚಾರಗಳನ್ನು ಶೇರ್ ಮಾಡಿದ್ದೇನೆ? ನಾನು ಒಂದ್ಸಲಿ ಬೈದಿದ್ದೆ ಸರ್. ನಾನು ಏನು ಯಾವಾಗ ಡೈಲಿ ಹಾಡು ಹೇಳ್ತೀಯಲ್ಲ, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ಏನಕ್ಕೆ ನೀನು ಹೇಳೋದು, ಖಾಲಿ ಮಾಡು ನೀನು ಅಂತ ನಾನು ಹೇಳಿದ್ದೆ ಸರ್. ನಾನು ನೀವ್ಯಾರು ಹೇಳೋದು, ಅದು ನಮ್ಮನೆ ಹಾಗೆಲ್ಲ ಅಂತ ಮಾತಾಡಿಲ್ಲ ಅಷ್ಟೇ. ವರ್ಷದಿಂದ ನಿಮ್ಮ ಮನೇಲಿ ಬಾಡಿಗೆ 3 ಇಯರ್ಸಿಂದ ಇದ್ಲು ಸರ್ ಅವಳು. ಹುಡುಗ ಬಂದು ಹೋಗ್ತಿದ್ದ ಹುಡುಗ ಯಾರು ಏನೋ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಸರ್. ಒಳಗಡೆ ಇರೋರಲ್ವ ಸರ್, ಗೊತ್ತಾಗ್ತಾ ಇರಲಿಲ್ಲ. ಒಟ್ಟು ಅವ್ರು ಜಗಳ ಆಡೋದು ವಾಯ್ಸ್ ಗೊತ್ತಾಗೋದು. ಸರ್, ಒಳಗಡೆ ನೋಡಿದಂಥ ಸಂದರ್ಭದಲ್ಲಿ ಅವ್ರ ದೇಹದ ಮೇಲೆ ಯಾವುದೇ ರೀತಿ ಬಟ್ಟೆಗಳಿರಲಿಲ್ಲ. ಅವ್ರು ಸೂಸೈಡ್ ಮಾಡ್ಕೊಳ್ಳಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಯಾರಾದ್ರೂ ಮರ್ಡರ್ ಮಾಡಿ ಹೋಗಿರೋ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ? ಸರ್ ಏನು ಗೊತ್ತಾಗ್ತಾ ಇಲ್ಲ ಸರ್. ಇದು ಆದರೆ ಅವಳು ಚಿಲ್ಕ ಹಾಕೊಂಡಿದ್ದಾಳೆ ಅಂದಮೇಲೆ ಅವಳೇ ಮಾಡ್ಕೊಂಡಿರ್ತಾಳಲ್ಲ ಸರ್, ಅಲ್ವಾ ಸರ್? ಇದು ಮನೇಲಿ ಬೇರೆ ಕಡೆ ಹೋಗುವಂಥ ಜಾಗ, ಮನೆ ಒಳಗಡೆಯಿಂದ ಹೋಗೋ ಜಾಗ? ಅಂಗಡಿಗೆ ಹೋಗಿರೋಳು, ಅಂಗಡಿಗೆ ಹೋಗಿ ಬರೋಳು ಅವಳು.
ಬೆಳಿಗ್ಗೆ ಟೈಮಲ್ಲಿ ಏನೇನೋ ದಿನಸಿ ತಗೊಂಡು ಒಳಗಡೆ ಹೋಗ್ತಾ ಇರೋಳು ಸರ್ ಅವಳು. ಎಷ್ಟು ದಿವಸದಿಂದ ಈ ರೀತಿ ಆಗಿರ್ಬೋದು ಅಂತ ಅನ್ಸುತ್ತೆ? ಇದು ಸರ್ ಇದು ಗುರುವಾರ ನಾನು ಬಾಡಿಗೆ ನೋಡಕ್ಕೆ ಬಂದರು ಸರ್. ನಾನು ವಾರ ಡೈರಿ ಅವ್ರು ಯಾರೋ ಮನೆ ನೋಡಕ್ಕೆ ಬಂದರು. ನಾನು ಮನೆ ಎಲ್ಲ ತೋರ್ಸಕ್ಕೆ ಹೋಗಿದ್ದೆ. ಆವಾಗ ಆಕೆ ಬಾಗಿಲು ತಡೆದೆ. ನಾನು ಕೌನ್ ಹೇ ಅಂದ್ಬಿಟ್ಟು ಇದು ಮಾಡಿದ್ಲ ಅಮ್ಮ. ಆಮೇಲೆ ನಾನು ಸೈಲೆಂಟ್ ಆದೆ. ಆಮೇಲೆ ನಮ್ಮ ಮಗನಿಗೆ ಫೋನ್ ಮಾಡಿದ್ಲು, ಯಾರೋ ಇದು ಮಾಡ್ತಿದ್ದಾರೆ, ಬಾಗಿಲು ತಡ್ತಿದ್ದಾರೆ ಚಂದು, ಯಾರೋ ನೋಡು ಅಂತ. ಅಷ್ಟು ವಾಯ್ಸ್ ಗೊತ್ತಾಯ್ತು ಅಷ್ಟೇ ಸರ್. ಅದ್ರ ಮೇಲೆ ಆಮೇಲೆ ಏನು ಗೊತ್ತಾಗಿಲ್ಲ ಸರ್ ನಮಗೆ. ಇವತ್ತು ನೋಡಿದ ಸಂದರ್ಭದಲ್ಲಿ ಮನೆ ಒಳಭಾಗದಲ್ಲಿ ಡೆಡ್ ಬಾಡಿ ಸಿಕ್ಕಿರೋದು ಅದು ಪಕ್ಕದ ಮನೆ ಹುಡುಗರು ಹೇಳಿದಕ್ಕೆ ನಮ್ಗೆ ನೋಡಿ ಗೊತ್ತಾಗಿದ್ದು ಸರ್. ಅಂದವ್ರಿಗೂ ನಮ್ಗೇನು ಗೊತ್ತಾಗಿಲ್ಲ. ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಮನೆಯ ಮಾಲೀಕರು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಯುವತಿಯ ಮೃತದೇಹ ನಗ್ನ ರೀತಿಯಲ್ಲಿ ಒಬ್ಬ ಮನೆಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಅದು ಸೂಸೈಡ್ನಿಂದ ಆಗಿದೆ ಅಥವಾ ಬೇರೆ ಯಾರಾದರೂ ಕೂಡ ಕೊಲೆಯನ್ನು ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪರಿಶೀಲನೆ ಮುಂದುವರಬೇಕಾಗಿದೆ. ಈಗಾಗಲೇ ಆಡ್ಗೋಡಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.